ಕೊಳೆಗಿಂತ ಜೋರ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ನಿನ್ನೆ ತಾನೇ ನಮ್ದು ಒಂದು ಸುಗಮ ಸಂಗೀತ ಕಾರ್ಯಕ್ರಮ ಇತ್ತು, ತುಂಬಾ ಯಶಸ್ವಿ ಆಯಿತು. ಅದರಲ್ಲಿ ಲಾಸ್ಟಲ್ಲಿ ಒಂದು ಹಾಡಿಗೆ ನಾನು ಸೇರ್ಕೊಂಡೆ. ಏನಂದ್ರೆ ಮಳೆ ಸೂರಿ ಹೊಳೆ ಹರಿಯಲಿ ಇಳಿ ಆಗಲಿ ಮೋಡ ಅಂತೇಳಿ. ಅದು ಇವತ್ತು ನೋಡಿದ್ರೆ ಹಾಗೆ ಆಗ್ತದೆ. ಮಳೆ ಸುರಿತಾ ಇದೆ, ಹೊಳೆ ಹರಿತಾ ಇದೆ, ತಿರುಗಾಗ್ತಿದೆ ಮೋಡ. ಒಂದ್ ರೀತಿ ಶುಭದ ಸಂಕೇತ ಅಂತ ಹೇಳ್ಬೋದು. ಆಗ್ತಾನೆ ಕಾವಲು ಕೊಡ್ತಾ ಇದೆ, ಮಳೆ ಬಂತು ಕೆಂಪೇಗೌಡರಿಗೆ. ಇದಕ್ಕಿಂತ ಇನ್ನೇನು ಬೇಕು? ಮಂಡ್ಯಕ್ಕಂತೂ ಮಳೆ ಅಂತಂದ್ರೆ ಅದೊಂದು ರೀತಿ ಸಮೃದ್ಧಿಯ ಸಂಕೇತ. ನಿಮ್ಮ ಕೀಲಾರ ಕಂಪಿನ ನಿಮ್ಮ ಅವಧಿ ಒಳ್ಳೆ ಉತ್ತಮವಾಗಿ ಆರಂಭ ಆಗಿದೆ ಅಂತ ನಾನಂತೂ ಹೇಳಿ ಬಯಸ್ತೇನೆ. ಇವತ್ತು ಬಹಳ ಖುಷಿ ಆಯ್ತು ನನಗೆ. ಯಾಕೆ ಅಂತಂದ್ರೆ ನಾನು ಬಂದಾಗೆಲ್ಲ ನಮ್ಮ ಚಂದ್ರಶೇಖರ್ ಅವ್ರನ್ನ ಕೇಳ್ತಿದ್ದೆ, ಎಲ್ಲಿ ಶಿವರಾಜ್ ಅವರು, ಎಲ್ಲಿ ಶಿವರಾಜ್? ಯಾಕಂದ್ರೆ ನಮಗೆ ಇಂಜಿನಿಯರ್ಸ್, ಯಾಕೆ ನಾನು ಬಿಲ್ಡರ್ ಇಂಜಿನಿಯರ್ಸ್ ಮತ್ತೆ ಯಾವಾಗಲೂ ಕೂಡ ಒಂದು ಉತ್ತಮವಾದ ಬಾಂಧವ್ಯ ಇರ್ತದೆ. ಚಂದ್ರಶೇಖರ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು, ಅವರು ಇಂಜಿನಿಯರು. ಹಾಗೆ ಶಿವರಾಜ್ ಅವರು ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು. ಬಂದಾಗ ಕೇಳ್ತಾ ಇರ್ತೇನೆ ಚಂದ್ರಶೇಖರ್ ಅವರು, ಎಲ್ಲಿ ಶಿವರಾಜ್ ಅವರು, ಎಲ್ಲಿ ಶಿವರಾಜ್ ಅವರು? ಬಂದಾಗ ನಾವು ಶಿವರಾಜ್ ಅವ್ರು ಕೇಳ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತೇವೆ. ಇವತ್ತು ಅವ್ರನ್ನ ಕಾಣುವಂತ ಭಾಗ್ಯ ಬಂತು. ಅದರಿಂದಾಗಿ ನಾವು ಪಾವನಾಗ್ತೇವೆ ಅಂತ ಹೇಳಕ್ ಬಯಸ್ತದೆ. ಬೆಳಿಗ್ಗೆ ನಮ್ಮ ರಾಜ್ಯಪಾಲರ ಶಶಿಧರ್ ಕೇಳಿದೆ, ಮೈಕ್ ಅರೇಂಜ್ಮೆಂಟ್ ಇರುತ್ತದೆ ಇವತ್ತು ತಲುಪಿ ಬನ್ನಿ ಅಂತ. ನೋಡಿ, ಮೈಕ್ ಲೈಟ್ ಹೋದ್ರು ಕೂಡ ಮೈಕ್ ಇರೋದ್ರಿಂದ ಏನೂ ಕೂಡ ತೊಂದರೆ ಆಗಿಲ್ಲ. ಅದರಿಂದಾಗಿ ಒಂದ್ ರೀತಿ ಚೆನ್ನಾಗಿ ನಡೀತಾ ಇದೆ. ಇವತ್ತು ನಮ್ಮ ಶಿವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾರಂಭ ನಡೀತಾ ಇದೆ. ಜೊತೆಗೆ ಈ ಸಮಾರಂಭದಲ್ಲಿ ಹೊಸದಾಗಿ ಕೆಂಪೇಗೌಡರಿಗೆ ಮತ್ತೆ ಗೀತಾ ಚೌಡಯ್ಯನವ್ರಿಗೆ, ಹಾಗೆ ಸೆಕ್ರೆಟರಿ ಅವರು ಸಿದ್ದರಾಜ್ ಅವರು ಬೋಧನೆ ಮಾಡುವಂತ ನಮ್ಮ ಶಶಿಧರ್ ಈಸ್ಕೆರೆ ಅವರು, ಅವರ ಹಠಪಾಠ ಅವರ ಇದರಲ್ಲೇ ನಾನು ಸುಮಾರು ಈಗಾಗಲೇ ಒಂದು 20 ಇನ್ಸ್ಟಾಲೇಷನ್ ಆಗಿರ್ಬೇಕು. PhD ಸ್ಕೂಲಿಗೆ ಬರಲು ಪರವಾಗಿಲ್ಲ, ನಿಮ್ಗೆ ಎಲ್ಲ ಕೂಡ ಇಲ್ಲೇ ಹೇಳ್ಕೊಡ್ತಾರೆ. ಅಷ್ಟು ಇದಾಗಿ ಶಿಸ್ತಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲೆಯನ್ನು ಕೂಡ ಅತ್ಯುತ್ತಮವಾಗಿ ಮುಂದುವರಿಸ್ತಾರೆ. ಮನೆ ಕೂಡ ಕೇಳ್ಪಟ್ಟೆ, RC ಮೀಟಿಂಗ್ ಕರ್ಕೊಂಡು ಅವ್ರಿಗೆ ಮೋಟಿವೇಟ್ ಮಾಡುವಂಥದ್ದು ಇರ್ಬೋದು, ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಒಂದು ಅತ್ಯುತ್ತಮವಾಗಿ ಜಿಲ್ಲೆ ನಡೀತಾ ಇರುವಂಥ ಸಂಕೇತ. ಅವರು ಈ ರೀತಿ ಮಾಡ್ತಾ ಇರೋದಕ್ಕೆ ಅವರು ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ಶಶಿಧರ್ ಈಸ್ಕೆರೆ ಅವರಿಗೆ. ಹಾಗೆ ಹೆಚ್ಚು ಹೇಳಕ್ಕೆ ಸಮಯ ಇಲ್ಲ. ನಮ್ಮ ಸೌತ್ ಪೊಲಿಟಿಕಲ್ ಕೌನ್ಸಿಲ್ KT ಹನುಮಂತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಮಾದೇಗೌಡರು 1ನೇ ತಾರೀಕಿಂದ ನಮ್ಮನ್ನ ಜಾಯಿನ್ ಆಗ್ತಾರೆ. ಹಾಗೆ ನಮ್ಮ ಇವತ್ತು ಮುತ್ಸದಿಗಳು ಅಂತ ಹೇಳೋಣ, ನಮ್ಮ ಇಂಜಿನಿಯರ್ ಕೆ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ, ಅವರು VDG ಅವರು. ಹಾಗೆ ನಮ್ಮ MN ಶಿವಣ್ಣ ಅವರು ಕೂಡ ಪ್ರಬುದ್ಧ VDG ಅವರು ಕೂಡ ಇದ್ದಾರೆ. ಹಾಗೆ ಧನಂಜಯ ಅವರು ಎಂಜಿನಿಯರ್ ನಮ್ಮ ಜೊತೆ ಇದ್ದಾರೆ. VS ನಾಗರಾಜ್ ಅವರು ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಹಾಗೆ ರತ್ನಣ್ಣವರು, AR ಕುಮಾರ್, ಹಾಗೆ ಈ ವರ್ಷದ ಟೀಮ್ ಆದಂತ ಕಳೆದ ವರ್ಷ ಟೀಮ್ ಸುರೇಶು ಮತ್ತೆ ವಿಜಯ್ ಕುಮಾರ್, ಈ ವರ್ಷ ಸಿದ್ದರಾಜು, ಗೀತಾ ಚೌಡಯ್ಯನವರು ಎಲ್ಲೂ ಕೂಡ ಇದ್ದಾರೆ. ಮುಂದೆ ಯಾರಿದ್ದಾರೆ ಅಂತ ನೋಡಕ್ಕಾಗಿಲ್ಲ. ಪವಿತ್ರ ನಾಗರಾಜ್ ಅವರು ಒಬ್ರು ಕಾಣ್ತಿದ್ರು, ಆಮೇಲೆ ಯಾರು ಅಂತ ನೋಡ್ತಿಲ್ಲ ನಾನು. ಗೀತಾ ಚೌಡಯ್ಯನವ್ರು ಖುಷಿ ಆಗ್ತದೆ, ಎಲ್ಲ ಕಡೆ ಬರ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ. ಸ್ನೇಹಿತರೆ, ಒಂದು ಬಲವಾದ ಜಿಲ್ಲೆ ನಿಮ್ಮ ಬ್ಯಾಕಪ್ ಇದೆ. ನೀವು ಅದೇ ರೀತಿ ಕೂಡ ಒಂದು ಬಲವಾದ ಕ್ಲಬ್ ಆಗ್ಬೇಕು. ಕ್ಲಬ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? 3 ರೀತಿಯಲ್ಲಿ ನೀವು ನಿಮ್ಮ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಬೇಕು. ಒಂದು ಅಂದ್ರೆ ಇನ್ಕ್ಲೂಸಿವ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ನೀವು ಯಾರು ಅಧ್ಯಕ್ಷರಾಗಿದ್ದಾರೆ ಅವ್ರ ಮುಂದೆ ಕೆಲಸ ಮಾಡೋದಲ್ಲ, ಕೆಲಸನ ಹಂಚಿಬಿಟ್ಟು ಎಲ್ಲರೂ ಕೂಡ ಲೀಡರ್ಶಿಪ್ ಬೆಳೆಸ್ಬೇಕು. ಲೀಡರ್ಶಿಪ್ ಕ್ಲಬ್ ಬೆಳೆಸಿದಾಗ ಕ್ಲಬ್ ಸ್ಟ್ರಾಂಗ್ ಆಗ್ತದೆ, ಒಳ್ಳೆ ಫೌಂಡೇಶನ್ ಆಗ್ತದೆ. ಲೀಡರ್ಶಿಪ್ ಬೆಳೆಸೋದ್ರಿಂದ ಮಾತ್ರ ಕ್ಲಬ್ ಸ್ಟ್ರಾಂಗ್ ಆಗೋದಿಲ್ಲ. ಅಂತದನ್ನ ಮಾಡಬೇಕು ಅಂತೇಳಿ ಕೆಂಪೇಗೌಡರಿಗೆ ಕೇಳ್ಕೊಂಡ್ಬರ್ತೀನಿ. ಯಾವುದನ್ನು ಕೂಡ ನೀವು ಮಾಡಬೇಡಿ, ಮಾಡಿಸಿ ಎಲ್ಲರೂ ಅದು ಎಲ್ಲರೂ ಕೂಡ ತೆಗೆದುಕೊಳ್ಳೋದಂತ ಪ್ರೀತಿ. ಎರಡನೇದು
ನೋಡಿ, ಎಲ್ಲ ಅಸೋಸಿಯೇಷನ್ಗಳಿಗಿಂತ ಕೂಡ ಹೆಚ್ಚಿಗೆ ನೀಡುವಂತ ಅವಕಾಶ ನಮ್ಮ ಅಲಯನ್ಸ್ ಬಗ್ಗೆ ಇದೆ. ಯಾಕೆ ಅಂತಂದ್ರೆ ಇದು ಭಾರತೀಯರು ಸ್ಥಾಪಿಸಿದಂಥದ್ದು, ಅದೊಂದು ಹೇಳಿದೆ. ಎರಡನೇದು ತುಂಬಾ ಕಡಿಮೆ ಫೀಸ್, ಜೊತೆಗೆ ಇಲ್ಲಿರುವಂತ ನಾಯಕರೆಲ್ಲ ಕೂಡ ಕೈಗೆಟುಕುವಂತ ನಾಯಕರು. ಜೊತೆಗೆ ನಮ್ಮ ಏನು ಸರ್ವಿಸ್ಗಳಿದೆ ಎಲ್ಲವೂ ಕೂಡ ಸಸ್ಟೈನಬಲ್ ಪ್ರಾಜೆಕ್ಟ್, ಅಂದ್ರೆ ಪರ್ಮನೆಂಟ್ ಪ್ರಾಜೆಕ್ಟ್. ಓಲ್ಡ್ ಏಜ್ ಹೋಗಿ ಅಡಾಪ್ಟ್ ಮಾಡ್ಕೊಳ್ಳೋದು, ಆರ್ಫನೇಜ್ ಸೆಂಟರ್ ಹೋಗಿ ಅಡಾಪ್ಟ್ ಮಾಡ್ಕೊಳ್ಳೋದು, ಕ್ಯಾನ್ಸರ್ ಇವೆಲ್ಲ ಸಸ್ಟೈನಬಲ್ ಎಲ್ಲ ಕೂಡ ಗಟ್ಟಿಯಾದ ಒಂದು ಕಳಹದಿ ಇರುವಂತ ವಿಷಯಗಳು. ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಆಗ ನಿಮಗೆ ಒಂದು ಲೀಡರ್ಶಿಪ್ ಕ್ಲಬ್ ಡೆವಲಪ್ ಆಗುತ್ತೆ. ಇನ್ನೊಂದು ಈ ನಮ್ಮ ಸ್ಪ್ರೆಡ್ ದಿ ಫ್ರಾಗ್ರೆನ್ಸ್ ಆಫ್ ಅಲಯನ್ಸ್ ಅಂದಾಗ ಅದು ಮೆಂಬರ್ಸ್ಗಳನ್ನ ಜಾಸ್ತಿ ನಿಮ್ಮ ಹತ್ರ ಕರ್ಕೊಂಡು ಬರುತ್ತೆ. ಈಗಾಗಲೇ ಕೇದಾರ್ ನೋಡಿದೆ ನಾನು, ಹೆಚ್ಚು ಕಡಿಮೆ ಕಳೆದ ವರ್ಷನೇ 18-19 ಆಯ್ತು. ಇವತ್ತು ಒಂದೊಂದು ಜನ ಸೇರಿಸಿದ್ದೀರಿ, ಒಂದು 25 ಜನ ಆಗಿರ್ಬೇಕು. ಬಾರಿ ಒಂದು 30 ಜನ ಖಂಡಿತ ಬಾರಿ ಒಳ್ಳೆ ಕ್ಲಬ್. ಈಗ ನಿಮ್ ಕೆಲಸ ಏನ್ ಗೊತ್ತಾ, ಇನ್ನೊಂದು ಈ ವರ್ಷನೇ ಇನ್ನೊಂದು ಹೊಸ ಕ್ಲಬ್ ಕೊಡ್ಬೇಕು. ಇಲ್ಲಿರೋದ್ರ ಮುರಿದುಕೊಡಿ ಅಂತ ಹೇಳ್ತಾ ಇಲ್ಲ. ಈಗ ಇಷ್ಟೊಂದು ಜನ ಇದ್ಮೇಲೆ ನಿಮ್ಗೆ ತಾಕತ್ತಿದೆ ಅಂತ ಆಯ್ತು, ಇನ್ನೊಂದು ಜನ ಕರ್ಕೊಂಡ್ಬರೋದು, ಅದನ್ನ ಮಾಡಿ ಇನ್ನೊಂದು ಮಾಡಿ ನಿಮ್ಗೆ ಈಗಾಗಲೇ LMF ಅಂತೇವೆ. ಈಗಾಗಲೇ ಇವತ್ತು ಎಷ್ಟು ಒಪ್ಕೊಂಡಿದ್ದಾರೆ ಕೊಡಕ್ಕೆ ಅಂತೇಳಿ LMF 2 ಕೊಟ್ಟಿದ್ದೀವಿ, ಇನ್ನೊಂದು 3 ಕೊಡಿ. ನೀವು 2 ಕೊಟ್ರೆ 3 ಕೊಟ್ರೆ ನೀವು 100% ಪ್ರೆಸಿಡೆಂಟ್, 6 ಕೊಟ್ರೆ ಸೂಪರ್ ಪ್ರೆಸಿಡೆಂಟ್ ಮಾಡ್ತೀವಿ ನೀವು, ಆಯ್ತಾ? ಅದನ್ನ ಈ ವರ್ಷ ಮಾಡಿ. ಏನಾದ್ರೆ ಈಗ ಅಧಿಕಾರ ಅದು ಪ್ರೆಸಿಡೆಂಟ್ ಆಗಿ ತಗೊಂಡ್ಮೇಲೆ ಏನಾದ್ರೂ ಕೂಡ ಜನ ಮೆಚ್ಚುವಂತ ಕೆಲಸ ಮಾಡೋದು, ಎಲ್ಲರೂ ಕೂಡ ನಿಮ್ಮ ಹೆಸರು ಹೇಳಂತ ಕೆಲಸ ಮಾಡೋದು. ಅದನ್ನ ಈ ವರ್ಷ ಮಾಡಿ ಎಲ್ಲರಿಂದ ಸಹಿ ಅನ್ನಿಸ್ಕೊಡಿ ಅಂತ ಹೇಳಿ ಒಂದಂತೂ ಹೇಳ್ತೀನಿ. ನೀವು ಸರ್ವಿಸ್ ಆಕ್ಟಿವಿಟಿ ಮಾಡೋದನ್ನ ಯಾವ್ದೋ ಒಂದು ಕೇಂದ್ರ ಸ್ಥಾನ ಇಟ್ಕೊಂಡು ಮಾಡಿ, ಒಂದ್ ಏರಿಯಾ ಇಟ್ಕೊಂಡು ಮಾಡಿ, ಅಲ್ಲಿ ಎಲ್ಲರೂ ಕೂಡ ನಿಮ್ಮ ಹೆಸರು ಹೇಳ್ಬೋದು. ಎಲ್ಲ ಕಡೆ ಮಾಡ್ಕೊಂಡ್ರೆ ಯಾರು ಕೂಡ ಗಮನಿಸಲ್ಲ, ಒಂದು ಕಡೆ ಮಾಡಿ. ಮಾಡೋದ್ರಿಂದ ಏನಾದ್ರೂ ಒಂದು ಆಗ್ತದೆ, ಜನ ಹೇಳಂತ ರೀತಿ ಆಗ್ತದೆ, ಬದಲಾವಣೆ ಆಗ್ತದೆ. ನಾವು ಇವತ್ತು ಕ್ಲಬ್ ಮಾಡಿದೀವಿ ಅಂತಂದ್ರೆ ನಾವು ಸಂಘಟನೆಗೋಸ್ಕರ ಮಾಡಿಲ್ಲ, ಸಮಾಜ ಸೇವೆನ ಭದ್ರಪಡಿಸೋದಕ್ಕೋಸ್ಕರ ಮಾಡ್ತಾ ಇದೀವಿ. ಸಮಾಜ ಸೇವೆ ಹೆಚ್ಚು ಮಾಡೋಕ್ಕೋಸ್ಕರ ನಾವು ಸಂಘಟನೆಗಳನ್ನ ಮಾಡ್ಕೊಂಡಿದ್ದೀವಿ. ಅದ್ರ ಉದ್ದೇಶ ಸಾರ್ಥಕ ಆಗಬೇಕು ಅಂತಂದ್ರೆ ಏನಾದ್ರು ಕೂಡ ಒಂದು ಬದಲಾವಣೆ ತರಬೇಕು. ಬದಲಾವಣೆ ತರಕ್ಕೆ ನಮ್ಗೆ ದೊಡ್ಡದಾಗಿ ಮಾಡೋ ಬದಲಾವಣೆ ತರಕ್ಕಾಗಲ್ಲ, ಚಿಕ್ಕ ಮಟ್ಟದಲ್ಲೇ ಮಾಡಿದಾಗ ಅಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ಅದನ್ನ ಬೇರೆಯವ್ರು ನೋಡ್ತಾರೆ, ನಮ್ಮ ಅಲಯನ್ಸ್ ಉದ್ದೇಶ ಸಾರ್ಥಕ ಆಗುತ್ತೆ. ಅದನ್ನ ತಾವು ದಯವಿಟ್ಟು ಮಾಡಿ. ಕೀಲಾರ ಕ್ಲಬ್ ಈಗಾಗಲೇ ಭದ್ರವಾಗಿದೆ, ಇನ್ನೊಂದಷ್ಟು ಈಗ ಭದ್ರವಾಗಿರೋದನ್ನ ಎಕ್ಸ್ಟೆಂಡ್ ಮಾಡೋಂಥ ಕೆಲಸ, ಹೊಸ ಕ್ಲಬ್ಗಳು ಹೆಚ್ಚು LMF ಕೊಡುವಂಥ ಕೆಲಸ, ಜೊತೆಗೆ ಜಿಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚು ಭಾಗಿಯಾಗುವಂಥ ಕೆಲಸಗಳನ್ನ ನೀವು ಮಾಡಬೇಕು ಇನ್ನು ಮುಂದೆ ಅಂತ ಹೇಳ್ತಾ ನನ್ನ ಮಾತನ್ನ ವಿವರಿಸ್ತೀನಿ. ಹಾಗೆ ಸರ್ವಿಸ್ ಆಕ್ಟಿವಿಟಿಗೆ ಅಂತ ಹೇಳಿ ಒಂದು 5,000 ರೂಪಾಯಿ ನಾನು ಕೊಡ್ತೀನಿ, ತೋರಿಸ್ತೀನಿ.